ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ರಣರಂಗವಾದ ರಸ್ತೆಗಳು, ದೇಣಿಗೆ ಹಣದ ಕಿರಿಕ್, ಕಲ್ಲು ತೂರಾಟಕ್ಕೆ ತಿರುಗಿದ ಗಲಾಟೆ. ಪವಿತ್ರ ಮಾಸದಲ್ಲಿ ಪ್ರಾರ್ಥನೆ ಮಾಡಬೇಕಿದ್ದ ಯುವಕರು ಈಗ ಪೊಲೀಸ್ ಅತಿಥಿಗಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇನ್ಸೈಟ್ ನ್ಯೂಸ್ ಡೆಸ್ಕ್ಗೆ ಸ್ವಾಗತ. ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ತಡವೇಕೆ? ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ನಿನ್ನೆ ಎರಡು ಗುಂಪುಗಳ ನಡುವೆ ಭೀಕರ ಸಂಘರ್ಷ ಏರ್ಪಟ್ಟಿದೆ. ಸಣ್ಣದಾಗಿ ಶುರುವಾದ ಮಾತಿನ ಚಕಮಕಿ ಅಂತಿಮವಾಗಿ ಕಲ್ಲು ತೂರಾಟ ಮತ್ತು ದೊಣ್ಣೆಗಳ ಅಟ್ಯಾಕ್ಗೆ ಕಾರಣವಾಗಿದೆ. ಏನಿದು ಅಸಲಿ ಘಟನೆ? ಮೂಲಗಳ ಪ್ರಕಾರ ಈ ಗಲಾಟೆಗೆ ಅಸಲಿ ಕಾರಣ ರಂಜಾನ್ ದೇಣಿಗೆ. ಪವಿತ್ರ ರಂಜಾನ್ ಮಾಸದ ಹಿನ್ನೆಲೆಯಲ್ಲಿ ಮಸೀದಿಗೆ ನೀಡುವ ದೇಣಿಗೆಯ ಮೊತ್ತದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದೆ. ಒಂದು ಗುಂಪಿನ ಪಟ್ಟು, ಪ್ರತಿಯೊಂದು ಮುಸ್ಲಿಂ ಮನೆಯಿಂದ ಕನಿಷ್ಠ 1,000 ರೂಪಾಯಿ ದೇಣಿಗೆಯನ್ನು ಕಡ್ಡಾಯವಾಗಿ ವಸೂಲಿ ಮಾಡಬೇಕು ಎಂಬುದು ಒಂದು ಗುಂಪಿನ ವಾದ. ಮತ್ತೊಂದು ಗುಂಪಿನ ವಿರೋಧ. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಇನ್ನೊಂದು ಗುಂಪು, ನಮ್ಮ ಮಸೀದಿಗೆ ಬರುವವರಲ್ಲಿ ಅನೇಕ ಬಡವರಿದ್ದಾರೆ, ಎಲ್ಲರಿಗೂ 1,000 ರೂಪಾಯಿ ಕೊಡಲು ಸಾಧ್ಯವಿಲ್ಲ, ಹೀಗಾಗಿ ಕಡ್ಡಾಯ ಮೊತ್ತವನ್ನು 250 ರೂಪಾಯಿಗೆ ಸೀಮಿತಗೊಳಿಸಿ ಎಂದು ಮನವಿ ಮಾಡಿದೆ. ಜೈಲು ಪಾಲಾದ ಯುವಕರು. ಇದೇ ಸಣ್ಣ ವಿಚಾರ ಕಿಚ್ಚು ಹಚ್ಚಿದ್ದು, ನೋಡುತ್ತಿದ್ದಂತೆಯೇ ಎರಡು ಗುಂಪುಗಳು ಪರಸ್ಪರ ಕಲ್ಲು ತೂರಾಟ ನಡೆಸಿದ್ದಾರೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸದ್ಯ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ಗಲಭೆಗೆ ಸಂಬಂಧಿಸಿದಂತೆ ಸುಮಾರು 10 ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಪವಿತ್ರ ರಂಜಾನ್ ತಿಂಗಳಲ್ಲಿ ಉಪವಾಸ, ನಮಾಜ್ ಮತ್ತು ದುವಾವನ್ನು ಮಾಡುತ್ತಾ ಭಕ್ತಿಯಿಂದ ಕಳೆಯಬೇಕಾಗಿದ್ದ ಯುವಕರು ಈಗ ಕ್ಷುಲ್ಲಕ ಕಾರಣಕ್ಕೆ ಜೈಲು ಕಂಬಿ ಎಣಿಸುವಂತಾಗಿರುವುದು ವಿಷಾದನೀಯ. ಸದ್ಯಕ್ಕೆ ಶಿಕಾರಿಪುರದಲ್ಲಿ ಪರಿಸ್ಥಿತಿ ಶಾಂತವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮುಂದುವರಿದಿದೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಾಯ ಸಂಭವಿಸಿಲ್ಲ. ಮುಂದಿನ ಸುದ್ದಿಗಳನ್ನು ವೀಕ್ಷಿಸಲು ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.